ಜೊತೆಗೆ ಆ ಕಾಲಘಟ್ಟಗಳಲ್ಲಿ 537 ವರ್ಷಗಳ ಹಿಂದೆ ಆ ಒಂದು ಆಂಬ್ಯುಲೆನ್ಸ್ ಎನ್ನುವ ಒಂದು ಕಾನ್ಸೆಪ್ಟ್ಗೆ, ಒಂದು ಸಂಕಲ್ಪಕ್ಕೆ ಈ ಜಗತ್ತಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಅನಂತರದ ಕಾಲಘಟ್ಟಗಳಲ್ಲಿ ಯಾರು ಈ ಆಂಬ್ಯುಲೆನ್ಸ್ ನ ಇನ್ವೆಂಟರ್, ಯಾರು ಇದರ ತಂದೆ ಅಂತ ಹುಡುಕಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಒಂದೊಂದು ಕಾಲಗಳಲ್ಲಿ ಒಬ್ಬೊಬ್ಬರು ಆಂಬ್ಯುಲೆನ್ಸ್ ಎನ್ನುವಂತಹ ಒಂದು ಸಂಕಲ್ಪವನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡೊಮಿನಿಕ್ ಲಾರಿ ಎನ್ನುವ ಒಬ್ಬ ವ್ಯಕ್ತಿ 200 ವರ್ಷಗಳ ಮುಂದೆ ಸರಿಸುಮಾರು ಆಧುನಿಕವಾದ ಆಂಬ್ಯುಲೆನ್ಸ್ ಅನ್ನು ಜಾರಿಗೆ ತಂದಿದ್ದಾರೆ. ಆ ಮೂಲಕ ರೋಗಿಗಳನ್ನು ಸುಲಭವಾಗಿ ಇನ್ನಷ್ಟು ವೇಗವಾಗಿ ಸಾಗಿಸುವಂತಹ ಒಂದು ಆಂಬ್ಯುಲೆನ್ಸ್ ಅವರ ಕಲ್ಪನೆಯಲ್ಲಿ ಬಂದಿತ್ತು. ಇತ್ತೀಚಿನ ಕಾಲಗಳಲ್ಲಿ ಏರ್ ಕಂಡೀಷನ್ ಇರುವ, ಆಕ್ಸಿಜನ್ ವ್ಯವಸ್ಥೆ ಇರುವ ಯಾವುದೇ ರೋಗಿ ಕೂಡ ಆಂಬ್ಯುಲೆನ್ಸ್ ಅಲ್ಲಿ ಮಲಗಿದರೆ ಸುಸಜ್ಜಿತವಾದ ಆಸ್ಪತ್ರೆಯ ಐಸಿಯುನಲ್ಲಿ ಮಲಗಿದ ರೀತಿಯಲ್ಲಿ ಸುರಕ್ಷಿತವಾಗಿ ಕ್ಷೇಮವಾಗಿ ಅವರನ್ನು ವೇಗವಾಗಿ ಆಸ್ಪತ್ರೆಗೆ ಕೊಂಡೊಯ್ಯುವಂತಹ ಅತ್ಯಾಧುನಿಕವಾದ ಆಂಬ್ಯುಲೆನ್ಸ್ಗಳು ಇವತ್ತು ನಮ್ಮ ಜಗತ್ತಲ್ಲಿ ಅದನ್ನು ನಾವು ಕಂಡು ಹಿಡಿದಿದ್ದೇವೆ. ಆ ಮೂಲಕ ಅತ್ಯಂತ ಸುಂದರವಾದ ದೊಡ್ಡದಾದ ಯಾವುದೇ ಒಂದು ಓಮ್ನಿ ಕಾರ್ನಲ್ಲ, ಒಂದು ಈಕೋ ವಾಹನದಲ್ಲ, ಒಂದು ಟಿಟಿ ವಾಹನದಲ್ಲಿ, ಬಹಳ ದೊಡ್ಡ ಒಂದು ವಾಹನದಲ್ಲಿ ಎಲ್ಲಾ ವಿಧ ಸೌಕರ್ಯಗಳೊಂದಿಗೆ ಈ ಒಂದು ಆಂಬ್ಯುಲೆನ್ಸ್ ಇಲ್ಲಿ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಶುರು ಮಾಡಲಿಕ್ಕಿದೆ. ಸಹೋದರರೇ, ಅದರಲ್ಲಿ ಇರುವಂತಹ ಹೆಸರುಗಳು ನಮ್ಮ ಸಂಘಟನೆ ಕರ್ನಾಟಕ ಮುಸ್ಲಿಂ ಜಮಾಅತ್, ಸುನ್ನಿ ಯುವಜನ ಸಂಘ, ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ವಿದೇಶ ರಾಷ್ಟ್ರಗಳಲ್ಲಿ ಏನಾದರೂ 100-200 ದಿರ್ಹಂಗಳ ಕೆಲಸಕ್ಕಾಗಿ ನಮ್ಮ ಊರಿಂದ ಹೋದಂತಹ ಯುವಕರು ಅವರೇ ಸಿಗುವ ಹಣದಿಂದ ಸ್ವಲ್ಪವನ್ನು ಸಮಾಜ ಸೇವೆಗಾಗಿ ಮುಡಿಪಿಟ್ಟುಕೊಂಡು ಅದನ್ನಿಲ್ಲಿಗೆ ಕಳಿಸಿ ಇಂತಹ ಕ್ಷೇಮ ಕಾರ್ಯಗಳಲ್ಲಿ ಭಾಗಿಯಾದಾಗ ಮುಸ್ಲಿಂ ಸಮುದಾಯದ ಈ ಜಗತ್ತಲ್ಲಿ ಅಂದಿನಿಂದ ಇಂದಿನ ತನಕ ಸಮಾಜ ಸೇವೆಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟಂತಹ ಒಂದು ಧರ್ಮ ಇಸ್ಲಾಂ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಾಂದರ್ಭಿಕವಾಗಿ ಅವರ ಜನನದಿಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ಎಲ್ಲ ದಿವಸಗಳಲ್ಲೂ ಕೂಡ ಪ್ರವಾದಿಗಳು 106 ಅನುಯಾಯಿಗಳಿಗೆ ಕ್ಲಾಸ್ ತೆಗೆದುಕೊಳ್ತಾ ಇದ್ರು, ಉಪನ್ಯಾಸ ಮಾಡ್ತಾ ಇದ್ರು. ಆ ಸಂದರ್ಭಗಳಲ್ಲಿ ಬೆಳಗಿನ ಹೊತ್ತುಗಳಲ್ಲಿ ಎಲ್ಲ ಅನುಯಾಯಿಗಳು ಒಗ್ಗೂಡಿದ ಸಂದರ್ಭದಲ್ಲಿ ಪ್ರವಾದಿಗಳು ಕೆಲವೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಸಾಮಾನ್ಯವಾಗಿ ನಮ್ಮ ಮದ್ರಸಾ ಅಂತ ನಮ್ಮ ಮುಸಲ್ಮಾನರದು, ಅಲ್ಲಿಗೆ ಮಕ್ಕಳು ಬೆಳಗ್ಗೆ ಬರ್ತಾರೆ. ಆಗ ನಮ್ಮ ಉಸ್ತಾದರಿಗೆ ಕೆಲವು ಪ್ರಶ್ನೆ ಇದೆ. ಅದೇನೆಂದರೆ, ಎಷ್ಟು ಗಂಟೆಗೆ ಎದ್ದಿದ್ದಿ, ಸುಬೈ ನಮಾಜ್ ಮಾಡಿದ್ಯಾ, ಹಲ್ಲುಜ್ಜಿದ್ಯಾ, ಮನೆಯಲ್ಲಿ ಹೋಮ್ವರ್ಕ್ ಮಾಡಿದ್ಯಾ, ಮನೆಯಲ್ಲಿ ಎಷ್ಟು ಬೇಗ ಕುರಾನ್ ಓದಿದ್ದಿ, ಮುಂತಾದ ಪ್ರಶ್ನೆಗಳನ್ನ ನಮ್ಮ ಮದ್ರಸಾ ಎನ್ನುವ ಪಾಠಶಾಲೆಯ ಮಕ್ಕಳಿಗೆ ನಮ್ಮ ಗುರುಗಳು ಕೇಳುವ ಹಾಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಿ ಸೇರಿದ್ದ ಅನುಚರ ವೃಂದಗಳಲ್ಲಿ, ಆ ಅನುಚರ ವೃಂದ ಅಂದ್ರೆ ಯಾರು ಸಣ್ಣ ಮಕ್ಕಳಲ್ಲ, ಒಂದು ವೇಳೆ ಪ್ರವಾದಿಗಳಿಗಿಂತ ಪ್ರಾಯದಲ್ಲಿ ಹೆಚ್ಚಿದ್ದಂತಹ ಹಿರಿಯರು ಕೂಡ ಸೇರಿದಂತಹ ಸಭೆಯಲ್ಲಿ ಪ್ರವಾದಿಗಳು ಕೇಳುತ್ತಿದ್ದ ಪ್ರಶ್ನೆ ಏನಾಗಿದ್ದು ಗೊತ್ತಾ? ಈ ದಿವಸ ನಿಮ್ಮಲ್ಲಿ ಯಾರಾದರೊಬ್ಬ ಹಸಿದವರಿಗೆ ಉಣಬಡಿಸಿದ್ದೀರಾ? ಪ್ರವಾದಿಗಳ ಪ್ರಶ್ನೆ. ಎರಡನೇ ಪ್ರಶ್ನೆ, ಯಾರಾದರೂ ಬಾಯಾರಿದವರಿಗೆ ಈ ದಿವಸ ಅಂದ್ರೆ ಲಾಸ್ಟ್ ಡೇ, ಅವರಿಗೆ ಏನಾದರೂ ನೀರು ಕುಡಿಸಿದ್ದೀರಾ? ನಗ್ನರಾಗಿ ನಡೆಯುವಂತಹ ವಿವಸ್ತ್ರವಾದ ವ್ಯಕ್ತಿಗಳಿಗೆ ನಿಮ್ಮಲ್ಲಿ ಯಾರಾದರೂ ಬಟ್ಟೆಯನ್ನು ತೊಡಿಸಿದ್ದೀರಾ? ಪ್ರವಾದಿಗಳ ಪ್ರಶ್ನೆ. ರೋಗಿಗಳನ್ನು ಸಂದರ್ಶನ ಮಾಡಿದ್ದೀರಾ? ಇಸ್ಲಾಮಿನಲ್ಲಿ ಅತ್ಯಂತ ಪಾವನವಾದ ಪುಣ್ಯಕರ್ಮವಾಗಿದೆ ರೋಗಿಗಳ ಸಂದರ್ಶನ. ನಿಮ್ಮ ಊರಲ್ಲೊಬ್ಬ ರೋಗಿಯಾಗಿದ್ದರೆ ನಿಮ್ಮ ನೆರೆಮನೆಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಪರಿಸರದಲ್ಲಿ, ನಿಮ್ಮ ಸಂಬಂಧಿಕರಲ್ಲಿ ಅವರು ಯಾವ ಜಾತಿಯಾಗಲಿ ಯಾವ ಮತವಾಗಲಿ ಅಂತ ಪ್ರವಾದಿಗಳು ನೋಡಲಿಲ್ಲ. ಯಹೂದಿಗಳಾದ ತನ್ನ ಊರಲ್ಲಿರುವ ಇತರ ಧರ್ಮೀಯರ ಮನುಷ್ಯರಿಗೆ ಉಂಟಾದ ರೋಗಗಳ ಸಂದರ್ಭಗಳಲ್ಲೂ ಕೂಡ ಪ್ರವಾದಿಗಳು ಆ ಸಂದರ್ಶನವನ್ನು ಮಾಡಿದ್ದನ್ನು ಪ್ರವಾದಿ ಜೀವನದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಎಲ್ಲ ಕಡೆ ಪ್ರಶ್ನೆ ಕೇಳ್ತಾ ಇದ್ರು. ಇವತ್ತು ಯಾರು ಬಡವರಿಗೆ ಅನ್ನವನ್ನು ಕೊಟ್ಟಿದ್ದೀರಿ? ಇವತ್ತು ಯಾರು ನೀರು ಕುಡಿಸಿದ್ದೀರಿ? ಇವತ್ತು ಯಾರು ಬಟ್ಟೆದಾನ ಮಾಡಿದ್ದೀರಿ? ಇವತ್ತು ಯಾರು ರೋಗಿಗಳ ಸಂದರ್ಶನ ಮಾಡಿದ್ದೀರಿ? ಯಾರಾದರೊಬ್ಬ ನಿಮ್ಮ ಊರಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಕಡೆ ಬರವನ್ನ ದಫನ್ ಮಾಡುವುದಕ್ಕಾಗಿ ಸ್ಮಶಾನಕ್ಕೆ ಕೊಂಡೊಯ್ಯುವಾಗ ಅದರ ಜೊತೆ ಯಾರು ನಡೆದಿದ್ದೀರಿ? ಇದಾಗಿತ್ತು ಪ್ರವಾದಿಗಳ ಪ್ರಶ್ನೆ. ಸಹೋದರಿಯ ಸಂದರ್ಭಗಳೆಲ್ಲ ಪ್ರವಾದಿಗಳು ನಿತ್ಯವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಭಾವಿಸಿ ಪ್ರವಾದಿಗಳ ಶಿಷ್ಯಂದಿರು ಇಂತಹ ಒಂದೇ ಒಂದು ಅವಕಾಶಗಳನ್ನ ಮಿಸ್ ಮಾಡ್ತಾ ಇರಲಿಲ್ಲ.
ಎಲ್ಲಿ ರೋಗಿಗಳಿದ್ದಾರ ಅಂತ ಕಿಲೋಮೀಟರ್ಗಳ ತನಕ ನಡೆದು ರೋಗಿಗಳ ಮನೆಗಳನ್ನು ಹುಡುಕಿಕೊಂಡು ರೋಗ ಸಂದರ್ಶನವನ್ನ ಮಾಡಿ ಅವರಿಗೆ ಸಾಂತ್ವನವನ್ನು ಕೊಟ್ಟು ಅವರಿಗೆ ಔಷಧಿ ಖರೀದಿ ಮಾಡಲಿಕ್ಕೆ ಹಣ ಕೊಡಲಿಕ್ಕೆ ಬಹುಶಃ ಅವರ ಕೈಯಲ್ಲಿ ಹಣ ಇರಲಿಕ್ಕಿಲ್ಲ, ಅವರಿಗೆ ಬೇರೆ ಏನಾದರೂ ಸಹಾಯ ಮಾಡಲಿಕ್ಕೆ ಆರ್ಥಿಕವಾಗಿ ಸಂಪನ್ನರಾಗಿರ್ಲಿಕ್ಕಿಲ್ಲ, ಆದರೂ ಕೂಡ ಮಾತಿನ ಮೂಲಕ ಸಾಂತ್ವನವನ್ನು ಕೊಡುವಂತಹ ಒಂದು ಕೆಲಸವನ್ನ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಗಳು ಮಾಡ್ತಾ ಇದ್ದರು. ನಮಗೆ ಮುಸಲ್ಮಾನರಿಗೆ ಅತ್ಯಂತ ಪವಿತ್ರವಾದ ದಿವಸ ಶುಕ್ರವಾರ ದಿವಸದಲ್ಲಿ ಪವಿತ್ರವಾದ ಆರಾಧನೆ ಜುಮಾ. 3 ಜುಮಾಗಳಿಗೆ ಕಂಟಿನ್ಯೂ ಆಗಿ ಹೋಗದಿದ್ದರೆ ಅವನ ಈಮಾನ್, ಅವನ ಸತ್ಯ ವಿಶ್ವಾಸದ ಅಂಶ ದುರ್ಬಲವಾಗುವುದಾಗಿ ಪ್ರವಾದಿಗಳು ಹೇಳಿದ್ದಾರೆ. ಅಂತದ್ರಲ್ಲಿ ನೀವು ಗಮನಿಸಬೇಕು, ನಿಮ್ಮೊಬ್ಬ ಸ್ನೇಹಿತ, ನಿಮ್ಮೊಬ್ಬ ನೆರೆಮನೆಯವ, ನಿಮಗೆ ಬೇಕಾದ ಒಬ್ಬ ವ್ಯಕ್ತಿ ಅವನಿಗೆ ಹುಷಾರಿಲ್ಲ ಅಂತ ಮಾಹಿತಿ ಸಿಕ್ಕಿತು. ನಿಮಗೆ ಅವರನ್ನು ಸಂದರ್ಶನ ಮಾಡಲಿಕ್ಕೆ ಸಿಕ್ಕ ಸಮಯ ಶುಕ್ರವಾರ 12:30. ನೀವು ಆ ಮನೆಯಲ್ಲಿ ಹೋಗಿ ಸಂದರ್ಶನ ಮಾಡಿ ಮಾತನಾಡುವಾಗ ಸಮೀಪದ ಮಸೀದಿಯಿಂದ ಅಜಾನ್ ಮೊಳಗಿತು. ನೀವು ಮಸೀದಿಗೆ ಹೋಗಬೇಕು, ಜುಮಾದಲ್ಲಿ ಪಾಲ್ಗೊಳ್ಳಬೇಕು. ಆ ಸಂದರ್ಭದಲ್ಲಿ ಎದ್ದು ನಿಂತುಕೊಂಡು ನನ್ನ ಜುಮಾ ಪ್ರೇಯರ್ ಅನ್ನ ಟೈಮ್ ಆಯಿತು, ನಾನು ಬರುತ್ತೇನೆ ಅಂತ ಹೇಳುವಾಗ ರೋಗಿಯಾದ ನಿಮ್ಮ ಬಂಧು, ನಿಮ್ಮ ಸ್ನೇಹಿತ ಹೇಳ್ತಾನೆ, ಸದ್ಯ ಹೋಗಬೇಡ, ನಿನ್ನ ಇರುವಿಕೆ, ನಿನ್ನ ಉಪಸ್ಥಿತಿ ನನಗೆ ಸಾಂತ್ವನ ಕೊಡುತ್ತದೆ, ನನಗೆ ಧೈರ್ಯ ಕೊಡುತ್ತದೆ. ನೀನು ಸ್ವಲ್ಪ ಹೊತ್ತು ನನ್ನ ಬಳಿ ಕುಳಿತುಕೊಂಡರೆ ನನ್ನ ರೋಗ ವಾಸಿಯಾಗುವಂತಹ ಒಂದು ಇಮ್ಯುನಿಟಿ ಪವರ್ ನನ್ನಲ್ಲಿ ಸೃಷ್ಟಿಯಾಗುತ್ತದೆ. ಆದ್ದರಿಂದ ಸ್ವಲ್ಪ ಹೊತ್ತು ನಿಲ್ಲುವಂತ ರೋಗಿ ಹೇಳಿದಾಗ ರೋಗ ಸಂದರ್ಶಕ ಬಂದ ಮುಸಲ್ಮಾನ 12:45 ಅಥವಾ 12:55 ಅಥವಾ 1 ಗಂಟೆಗೆ ಮಸೀದಿಯಲ್ಲಿ ನಡೆಯುವಂತಹ ಖುತುಬಾ, ಜುಮಾ ಎನ್ನುವ ಅತ್ಯಂತ ಪವಿತ್ರವಾದ ಆರಾಧನೆಗೆ ಹೋಗಲು ಸಾಧ್ಯವಾಗದಿದ್ದರೆ ಅಥವಾ ಅದಕ್ಕೆ ಹೋಗದೆ ಅಷ್ಟು ಪವಿತ್ರವಾದ ಒಂದು ಆರಾಧನೆಗೂ ಕೂಡ ಹೋಗದೆ ಈ ರೋಗಿಯ ಬಳಿಯಲ್ಲಿ ಕುಳಿತುಕೊಂಡು ಅವನಿಗೆ ಸಾಂತ್ವನ ಮತ್ತು ಸಮಾಧಾನ ನೀಡುವುದಕ್ಕೆ ಮಸೀದಿಯಲ್ಲಿ ಹೋಗಿ ಜುಮಾದಲ್ಲಿ ಭಾಗವಹಿಸುವುದಕ್ಕಿಂತ ದೊಡ್ಡ ಪ್ರತಿಫಲ